ಅಸ್ಸಲಾಮು ಅಲೈಕುಂ. ಮಕ್ಕಳೇ, ನಿಮಗೆ ಕತೆ ಅಂದರೆ ತುಂಬ ಇಷ್ಟ ಅಲ್ವಾ? ಹಾಗಾದರೆ ನಾನು ನಿಮ್ಮ ಮುಂದೆ ಒಂದು ಚಿಕ್ಕ ಕಥೆಯನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಒಂದು ದಿವಸ ಒಂದು ಕಾಡಿನಲ್ಲಿ ಒಂದು ನೇರಳೆ ಹಣ್ಣಿನ ಒಂದು ಮರವಿತ್ತು. ಅದರಲ್ಲೊಂದು ಚಿಕ್ಕವಾದ ಮಂಗವು ವಾಸಿಸುತ್ತಿತ್ತು. ಆಗ ಅಲ್ಲಿ ಒಂದು ನದಿಯ ತೀರವಾಗಿತ್ತು. ಅಲ್ಲಿಗೆ ಮೊಸಳೆ ಈಜುತ್ತಾ ಬಂತು. ಆಗ ಮೊಸಳೆಯು ಮಂಗನ ಹತ್ರ ಕೇಳಿತು, ಓ ಮಂಗ, ನನಗೆ ಒಂದು ನೇರಳೆ ಹಣ್ಣನ್ನು ಕೊಡುತ್ತೀಯಾ? ಆಗ ಮಂಗ ಹೇಳಿದ, ಇಲ್ಲ, ನಾನು ಕೊಡುವುದಿಲ್ಲ. ಆಗ ಮೊಸಳೆ ಬೇಸರೆಯಿಂದ ತಿರುಗಿತು. ಮತ್ತೆ ಆ ಮಂಗ ಆ ಮೊಸಳೆಯನ್ನು ಕರೆದಿತು, ಓ ಮೊಸಳೆ, ಇಲ್ಲಿ ಬಾ, ನಾನು ನಿನಗೆ ಕೊಡುತ್ತೇನೆ. ಆಗ ಮಂಗವು ಒಂದು ನೇರಳೆ ಹಣ್ಣನ್ನು ತೆಗೆದು ಆ ಮೊಸಳೆಗೆ ಕೊಟ್ಟಿತು. ಮತ್ತು ಮೊಸಳೆ ನೇರವಾಗಿ ಮನೆಗೆ ತಲುಪಿತು. ಆಗ ಅಲ್ಲಿ ಮೊಸಳೆ ಹೆಂಡತಿಯೂ ಇತ್ತು. ಇಬ್ಬರು ಸೇರಿ ಆ ಹಣ್ಣನ್ನು ತಿಂದರು. ಆಗ ಆ ಮೊಸಳೆ ಹೆಂಡತಿ ಹೇಳಿದಳು, ಈ ಹಣ್ಣು ಎಷ್ಟು ರುಚಿಕರವಾಗಿದೆ ಅಲ್ವಾ? ಹಾಗಾದರೆ ಅಲ್ಲಿರುವ ಮಂಗನ ಹೃದಯ ಎಷ್ಟು ರುಚಿಕರ ಆಗಿರಬಹುದು? ಆಗ ಆ ಹೆಂಡತಿ ಹೇಳುತ್ತಾಳೆ, ಓ ಗಂಡ, ನಾಳೆ ನೀನು ಬರುವಾಗ ಆ ಮಂಗನ ಹೃದಯವು ನೀನು ಹರಿದು ನನಗೆ ಕೊಡಬೇಕು. ಆಗ ಆ ಗಂಡನು ಹೇಳಿದ, ಆಯಿತು, ನಾನು ತಗೊಂಡು ಬರುತ್ತೇನೆ. ಮತ್ತು ಮರುದಿವಸ ಈ ಮೊಸಳೆಯು ಈಜುತ್ತಾ ಆ ಮರದ ಹತ್ತಿರ ಬಂತು. ಆಗ ಮಂಗನು ಮಲಗಿದ್ದನು. ಮೊಸಳೆ ಮಂಗನನ್ನು ಎಬ್ಬಿಸಿದ, ಓ ಮಂಗ, ನೀ ಎದ್ದೇಳು, ನನಗೆ ಒಂದು ನೇರಳೆ ಹಣ್ಣನ್ನು ಕೊಡು. ನನ್ನನ್ನು ಆ ಎಂತ ಹೇಳಿದ್ದಾಳೆ, ನಿನ್ನ ಹೃದಯವನ್ನು ಕೊಡಬೇಕು ಎಂದು. ಆಗ ಈ ಮಂಗಕ್ಕೆ ಒಂದು ಉಪಾಯ ಬಂತು. ಏನಾದರೂ ನನ್ನನ್ನು ಸಾಯಿಸಲಿಕ್ಕೆ ಕರೆದುಕೊಂಡು ಹೋಗ್ತಾನೆ, ಆದರೆ ಇಡೆಯಲ್ಲಿ ನಾವು ತಪ್ಪಿಸಬೇಕು. ಹಿಂಗೆ ಮಂಗ ಆ ಮರದಿಂದ ಒಂದು ನೇರಳೆ ಹಣ್ಣು ತೆಗೆದು ಕೆಳಗೆ ಬಂದ. ಮತ್ತು ಮೊಸಳೆ ಬೆನ್ನಿಗೆ ಹತ್ತಿ ಹೀಗೆ ಹೋಗುತ್ತಿರುವಾಗ ಎಡೆಯಲ್ಲಿ ಆ ಮಂಗನು ಹೇಳಿದ, ಓ ಮೊಸಳೆ ಅಣ್ಣ, ನನ್ನ ಒಂದು ನೇರಳೆ ಹಣ್ಣು ಅಲ್ಲಿ ಬಾಕಿಯಾಗಿದೆ. ಆಗ ಈ ಮೊಸಳೆಯು ಅಲ್ಲಿಂದ ತಿರುಗಿಸಿ ಮರದ ಹತ್ತಿರ ಬರುತ್ತದೆ. ಮತ್ತು ಆ ನೇರಳೆ ಹಣ್ಣು ಮರದ ಮೇಲೆ ಹತ್ತುತ್ತದೆ. ಮಂಗ ಮತ್ತೆ ಹೇಳುತ್ತದೆ, ನೀನನ್ನು ಸಾಯಿಸ್ಲಿಕ್ಕಲ್ಲ ಕರ್ಕೊಂಡು ಹೋಗೋದು, ನನಗೆ ಯಾವಾಗಲೇ ಗೊತ್ತಾಗಿದೆ, ಅದಕ್ಕೆ ನಾನು ನಿನ್ನೊಟ್ಟಿಗೆ ಬರುವುದಿಲ್ಲ. ಇಷ್ಟೇ ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ವಬರಕಾತು. ಬಿಸ್ಮಿಲ್ಲಾ ಅಲ್ಹಮ್ದುಲಿಲ್ಲಾ ಅಸ್ಸಲಾತು ವಸ್ಸಲಾಮ್ ಅಲಾ ಅಶ್ರಫ್ ರಸೂಲಿಲ್ಲಾ ವ ಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್, ಅಮ್ಮಾ ಬಾದ್. ಬಹುಮಾನ್ಯರಾದ ಉಸ್ತಾದರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿ ಮಿತ್ರರೇ, ನಾನಿವತ್ತು ನಿಮ್ಮ ಮುಂದೆ ಬಂದಿರುವುದು ಒಂದು ಕತೆ ಹೇಳಲಿಕ್ಕೆ ಆಗಿದೆ. ನಿಮಗೆಲ್ಲರಿಗೂ ಕತೆ ಅಂದರೆ ಇಷ್ಟವಲ್ಲ? ಅದು ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ. ಹಾಗೆ ನಾವು ಕತೆಗೆ ಹೋಗುವ, ಬನ್ನಿ. ಒಂದು ಊರಿನಲ್ಲಿ ಒಂದು ಚಿಕ್ಕ ವ್ಯಾಪಾರ ಇದ್ದ. ಅವನಿಗೆ 7 ಮಕ್ಕಳಿದ್ದರು. ಆದರೆ ಅವನ ಮಕ್ಕಳು ಯಾವಾಗ ನೋಡಿದರೂ ಜಗಳವೇ ಜಗಳ. ಅವನ ಅಪ್ಪ ಎಷ್ಟು ಕಷ್ಟ ಬಂದು ಅವರನ್ನು ಬದುಕಲು ತುಂಬ ಪ್ರಯತ್ನಿಸುತ್ತಿದ್ದ. ಆದರೆ ಅವರು ಜಗಳ ಆಡುತ್ತಾರೆ ಇದ್ದರು. ಎಷ್ಟು ಬುದ್ಧಿ ಹೇಳಿಕೊಟ್ಟರೂ ಸಹ ಅವರು ಆ ಜಗಳವನ್ನು ಬಿಡುವುದಿಲ್ಲ. ಹಾಗೆ ದಿವಸಗಳು ವರ್ಷಗಳು ಕಳೆದು ಹೋಯಿತು. ಅಪ್ಪ ಕಣ್ಣಲ್ಲಿ ಕಣ್ಣೀರು ಬಿಟ್ಟು ಹೇಳಿದನು, ಓ ಮಕ್ಕಳೇ, ನೀವು ನಾನು ಹೇಳುವುದನ್ನು ಕೇಳಿರಿ. ನೀವು ಜಗಳವಾಡದಿರಿ. ನಾನು ಯಾವಾಗಲೂ ಕಷ್ಟಪಡುತ್ತಿದ್ದೀನಿ, ಅದಕ್ಕೆ ನೀವು ಜಗಳವಾಡದಿರಿ. ಆದರೆ ವರ್ಷಗಳು ಕಳೆದರೂ ಮಕ್ಕಳು ದೊಡ್ಡಾಗಿ ಮದುವೆಯಾಗುವ ಮಕ್ಕಳಾದರೂ ಅವರು ಜಗಳವಾಡುತ್ತಾರೆ ಇದ್ದರು. ಹಾಗೆ ಒಂದು ದಿನ ಅಪ್ಪ ಒಂದು ಕಟ್ಟಿಗೆಯನ್ನು ತೆಗೆದುಕೊಂಡನ್ನು ನಮ್ಮ ಮಕ್ಕಳು ಕಂಡರು. ಮಕ್ಕಳು ಕೇಳಿದರು, ಓ ಅಪ್ಪ, ನೀವು ಯಾಕೆ ಕಟ್ಟಿಗೆಯನ್ನು ತೆಗೆದುಕೊಂಡಿದ್ದೀವಿ? ಬೆಂಕಿ ಅಲ್ಲ, ನಾನು ಒಂದು ಉಪಾಯಕ್ಕೆ ತೆಗೆದುಕೊಂಡಿರುತ್ತೇನೆ. ಹಾಗೆ ದಿವಸ ಸಂಜೆ ಆಯಿತು. ಆಗ ಅಪ್ಪ ಕರೆದನು, ಓ ಮಕ್ಕಳೇ, ನೀವೆಲ್ಲರೂ ಇಲ್ಲಿ ಬಂದು ಕೂತ್ಕೊಳ್ಳಿ. ಆಗ ಅಪ್ಪ ಬಂದು ಹೇಳಿದನು, ನಿಮಗೆ ಒಂದೊಂದು ಕೋಳನ್ನು ಕೊಡುತ್ತೀನಿ, ನೀವು ಅದನ್ನು ಮುರಿಯಬೇಕು ಎಂದು ಹೇಳಿದಾಗ
ಮಕ್ಕಳು ಹೇಳಿದರು, ಓ ಅಪ್ಪ, ನಾವು ಯಾವಾಗಲೂ ಜಗಳವಾಡುವರೆ, ನಮಗೆ ಈ ಕೋಳೆಲ್ಲ ಸುಲಭವಾಗಿ ಮುರಿಯಲು ಇದು ನಮಗೊಂದು ಲೆಕ್ಕವಲ್ಲ ಎಂದು ಹೇಳಿದ್ದು ದೊಡ್ಡ ಮಗ ಬಂದು ಅದನ್ನು ಮುರಿದು 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 ಹಾಕಿಬಿಟ್ಟನು. ಆಗ ಅಪ್ಪ ಹೇಳಿದನು, ಆಗಿಲ್ಲ ಮಕ್ಕಳೇ, ಆಗಿಲ್ಲ, ನಿಮ್ಮ ಪ್ರಯತ್ನ ಆಗಿಲ್ಲ, ಇನ್ನೂ ಇದೆ. ಆಗ ಮಕ್ಕಳು ಏನಪ್ಪ ಹೇಳಿ. ಆಗ ಅಪ್ಪ ಹೇಳಿದನು, ಒಂದು ಕಟ್ಟನ್ನು ಕೊಟ್ಟು ದೊಡ್ಡ ಮಗನಿಗೆ ಕೊಟ್ಟನು. ಆಗ ದೊಡ್ಡ ಮಗ ಹೇಳಿದನು, ಅಪ್ಪ, ಅದನ್ನು ನಾನು ಮುರಿವೆ, ಇದು ನಮಗೆ ಸುಲಭವಾದುದು, ನಾವು ಯಾವಾಗಲೂ ಜಗಳವಾಡುವ ಒಂದು ಮನುಷ್ಯರಾಗಿವೆ, ನಮಗೆ ಇದೊಂದು ಲೆಕ್ಕವಲ್ಲ ಎಂದು ಹೇಳಿದಾಗ ಅಪ್ಪ ಹೇಳಿದನು, ಆದರೆ ನಿಮಗೆ ಧೈರ್ಯವಿದೆಯಲ್ಲ, ನೀವು ಮುರಿಯಿರಿ ಎಂದು ಹೇಳಿದಾಗ ಅಪ್ಪ ಹೇಳಿದ ಮಾತನ್ನು ದೊಡ್ಡ ಮಗ ಎಂದು ಹೇಳಿದನು, ಅಪ್ಪ ನಾನು ಮುರಿಯು ಎಂದು ಹೇಳಿ ಬಂದ. ಎದುರಿಗೆ ಬಂದು ಪ್ರಯತ್ನಿಸಿ ಮುಖದಿಂದ ಬೆವರು ಉರಿದು ಬಂದಾದರೆ ಅದನ್ನು ಪ್ರಯತ್ನಿಸಿದರೂ ಮುರಿಯಲು ಸಾಧ್ಯವಾಗಲಿಲ್ಲ. ಆಗ ಅಪ್ಪ ಹೇಳಿದನು, ಎರಡನೇ ಮಗ ನೀನು ಬಾ ಮುರಿ ಎಂದು ಹೇಳಿದಾಗ ಎರಡನೇ ಮಗ ಹೇಳಿದನು, ಅಪ್ಪ, ದೊಡ್ಡ ಮಗ ತುಂಬ ಸುಲಭವಾಗಿ ಮುರಿಯಲು ಸಾಧ್ಯವಾಗಲಿಲ್ಲ, ನಾನು ಮುರಿಯುತ್ತೇನೆ. ಎಷ್ಟು ಪ್ರಯತ್ನಿಸಿದರೂ ಎಷ್ಟು ಕಷ್ಟ ಬಂದರೂ ಅದನ್ನು ಮುರಿಯಲು ಸಾಗಲಿಲ್ಲ. ಹಾಗೆ ಏಳನೇ ಮಕ್ಕಳೊಂದಿಗೆ ಎಷ್ಟು ಕಷ್ಟಪಟ್ಟರೂ ಅದನ್ನು ಮುರಿಯಲು ಆಗಲಿಲ್ಲ. ಹಾಗೆ ದಿವಸಗಳು ಕಳೆದು ಹೋಯ್ತಾಗ ಅಪ್ಪ ಹೇಳಿದನು, ನಿಮಗೆಲ್ಲರಿಗೆ ಒಂದು ವಿಷಯ ಗೊತ್ತಾಯ್ತಲ್ಲ, ಏನಪ್ಪ, ನೀವು ನೋಡಿ, ನೀವು ಒಂದೊಂದಾಗಿದ್ದರೆ ನಿಮ್ಮನ್ನು ಎಲ್ಲರೂ ಬೇಗವೇ ಮುರಿಯುತ್ತಾರೆ, ಆದರೆ ನೀವು ಒಗ್ಗಟ್ಟಿದ್ದರೆ ನಿಮ್ಮನ್ನು ಯಾರೂ ತಂಟೆಗೆ ನಿಮ್ಮ ಉಪದ್ರವವನ್ನು ಮಾಡಲು ಬರಬೇಡಿ. ಹಾಗೆ ಅಪ್ಪ ಹೇಳಿದನು, ಓ ಮಕ್ಕಳೇ, ನಿಮಗೀಗ ನಾನು ಹೇಳುವ ಉಪಾಯ ಅರ್ಥವಾಯ್ತಲ್ವಾ ಎಂದು ಕೇಳಿದಾಗ ಮಕ್ಕಳಿದರು, ಆಯಿತಪ್ಪ, ಇನ್ನು ನಾವು ಯಾವಾಗಲೂ ಒಂದೇ ಆಗಿ ಜೀವಿಸುತ್ತೇವೆ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹಾಕಿದವನು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ವಬರಕಾತು. ಬಹುಮಾನ್ಯರಾದ ಉಸ್ತಾದರೇ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿ ಮಿತ್ರರೇ, ನಾನಿಂದು ನಿಮ್ಮ ಮುಂದೆ ಹೇಳಲು ಹೋಗುವ ವಿಷಯವೇನೆಂದರೆ, ಒಂದು ಸೋಮಾರಿಯಾದಂತಹ ಸೋಮ ಎಂಬ ಒಬ್ಬನ ಒಂದು ಕಥೆಯಾಗಿದೆ. ಒಂದು ಹಳೆಯ ಪಟ್ಟಣವಾದಂತಹ ವಿಜಯನಗರ ಎಂಬ ಪಟ್ಟಣದಲ್ಲಿ ಒಬ್ಬ ಕೃಷಿಕನ ಮಗನಾದಂತಹ ಸೋಮ ಎಂದ ಒಂದು ಸೋಮಾರಿ ಹಾಗೂ ಸುಳ್ಳು ಹೇಳುವವನು ಹಾಗೂ ತಮಾಷೆ ಮಾಡುವವನು ಇರುವ ಒಬ್ಬನು ಅಲ್ಲಿ ವಾಸಿಸುತ್ತಿದ್ದ. ಒಂದು ದಿವಸ ಅವನ ಅಮ್ಮನನ್ನು ತುಂಬ ತಮಾಷೆ ಮಾಡಲಿಕ್ಕೆ ಅವನು ತೀರ್ಮಾನಿಸಿದ. ಹಾಗೆ ಅವನಿಗೆ ಒಂದು ಮೇಕೆಗಳು ಆಡುಗಳನ್ನೆಲ್ಲ ಮೇಯಿಸುವ ಒಂದು ಕೆಲಸವಿತ್ತು. ಹಾಗೆ ಅವನು ಮೇಯಿಸುವ ಕೆಲಸಕ್ಕೆ ಬೇಕಾಗಿ ಅವನು ಆ ಪಕ್ಕದ ಹುಲ್ಲುಗಾರಿಕೆಗೆ ಹೋದ. ನಂತರ ಅಲ್ಲಿ ಅಟ್ಟಹಾಸ ಹಾಕಿ, ಅಮ್ಮ ನನಗೆ ಚೇಳು ಕಚ್ಚಿತು, ಅಮ್ಮ ನನಗೆ ಚೇಳು ಕಚ್ಚಿತು ಎಂದು ಹೇಳಿದರು. ನಂತರ ಅವನ ಅಮ್ಮ ಓಡಿಕೊಂಡು ಬಂದು ಹೇಳಿದರು, ಏನಾಯಿತು ಮಗನೇ, ಏನಾಯಿತು, ಎಂತ ಕಚ್ಚಿದು ಎಂದು ಕೇಳಿದರು. ನಂತರ ಅವನು ಹ ಎಂದು ನಗಾಡಿಕೊಂಡು ಹೇಳಿದ, ನನಗೆ ಯಾವಾಗಲೂ ನನಗೆ ಬೋರಾಗುವಾಗ ತಮಾಷೆ ಮಾಡುವಂತಹ ನನಗೆ ಬುದ್ಧಿ ಇದೆ. ಇದನ್ನು ಯಾರು ಕ್ಯಾರು ಮಾಡುವುದಿಲ್ಲ, ಹೀಗೆ ನೀವು ಕೂಡ ಕ್ಯಾರು ಮಾಡಬೇಡಿ. ಹಾಗೆ ಅಮ್ಮ ಬೇಸರದಿಂದ ಮನೆಗೆ ಹೋದರು. ಹಾಗೆ ಮನೆ ಕೆಲಸಗಳನ್ನೆಲ್ಲ ಮಾಡುತ್ತಿರುವಾಗ ಅವನ ಅಮ್ಮನಿಗೆ ಇದರ ಬಗ್ಗೆ ತುಂಬ ಟೆನ್ಷನ್ಗಳು ಜಾಸ್ತಿಯಾಗಿ ಬರುತ್ತಿತ್ತು. ನಂತರ ಒಂದು ದಿವಸ ಅವನ ಅಪ್ಪನ ಹತ್ರ ಹೇಳಿದರು, ಓ ಕೃಷಿಕರೇ, ನೀವು ನಮ್ಮ ಮಗನನ್ನು ನಿಮ್ಮ ಒಟ್ಟಿಗೆ ಕೆಲಸಕ್ಕೆ ಕರೆದುಕೊಂಡು ಹೋಗಬೇಕು ಎಂದು ಹೇಳಿದರು. ಮರುದಿನ ಮುಂಜಾನೆ ಆಗುವಾಗ ಅವನ ಮಗನನ್ನು ಕರೆದ, ಓ ಸೋಮ, ನೀನು ಬಾ, ಇವತ್ತು ನನ್ನ ಒಟ್ಟಿಗೆ ನೀನು ನನ್ನ ಕೃಷಿ ಸ್ಥಳಕ್ಕೆ ಬರಬೇಕು. ಅಲ್ಲಿ ನನ್ನ ಕೃಷಿ ಸ್ಥಳದ ಮೇಲ್ಭಾಗದಲ್ಲಿ ವಿಶಾಲವಾದಂತಹ ಕಾಡಿದೆ. ಅಲ್ಲಿ ಹುಲ್ಲುಗಾರಿಕೆಗೆ ಬೇಕಾದಂತಹ ತುಂಬ ಸ್ಥಳಗಳು ಇದೆ. ನಿನಗೆ ಅತ್ಯವಶ್ಯವಾದಂತಹ ಸ್ಥಳಗಳನ್ನೆಲ್ಲ ನೋಡಿಕೋ. ಹಾಗೆ ಹೇಳಿದಾಗ ಅವನು ಹೇಳಿದ, ನಾನು ಬರುವುದಿಲ್ಲ ಇವತ್ತು ಎಂದು ಹೇಳಿದ.
ಕೋಪದಿಂದ ಹೇಳಿದಾಗ ಅವನ ಅಪ್ಪನು ಹೇಳಿದ, ನೀನು ಇವತ್ತು ಏನಾಗಿದ್ದರೂ ಕೂಡ ಬರಲೇಬೇಕು ಎಂದು ಹೇಳಿದ. ಆಗ ಅವನ ಅಮ್ಮ ಬಂದು ಹೇಳಿದ, ನೀನು ಇವತ್ತು ಏನಾದರೂ ಹೋಗಲೇಬೇಕು, ನೀನು ಇಲ್ಲದಿದ್ದರೆ ನನ್ನನ್ನು ಇಲ್ಲಿ ಕೆಲಸ ಮಾಡಲಿಕ್ಕೆ ಮತ್ತೆ ಏನು ಎಲ್ಲ ದಿವಸ ಉಪದ್ರ ಮಾಡುತ್ತಾನೆ ಇರ್ತೀಯ, ಇವತ್ತು ನೀನು ಇಲ್ಲಿಂದ ಹೋಗಲೇಬೇಕು, ನಿನ್ನ ಆಡುಗಳನ್ನು ಮೇಕೆಗಳನ್ನೆಲ್ಲ ತೆಗೆದುಕೋ ಎಂದು ಹೇಳಿದ್ದ. ಸ್ವಲ್ಪ ಸಮಯದ ನಂತರ ಅವನು ಅಪ್ಪನ ಜೊತೆಗೆ ಊಟ ಮಾಡಿ ಎಲ್ಲ ನಂತರ ಅವನ ಅಪ್ಪನ ಜೊತೆಗೆ ಅವನ ಕೆಲಸದ ಸ್ಥಳಕ್ಕೆ ಹೋದ. ಅಲ್ಲಿ ಅವನ ಕೆಲಸದ ಸ್ಥಳದ ಮೇಲೆ ಒಂದು ದೊಡ್ಡದಂತಹ ಅರಣ್ಯ. ಅಲ್ಲಿ ಯಾವಾಗ ಬೇಕಿದ್ರೂ ಕಾಡು ಪ್ರಾಣಿಗಳು ಬರಬಹುದು. ಸ್ವಲ್ಪ ಸಮಯದ ನಂತರ ಅವನು ಅಲ್ಲಿಗೆ ಹೋದ ಮೇಲೆ ಅವನ ಅಪ್ಪನ ಹತ್ರ ತುಂಬ ತಮಾಷೆ ಮಾಡಿದ. ಅಪ್ಪ, ಹುಲಿ ಬಂತು, ಹುಲಿ ಬಂತು, ಹುಲಿ ಬಂತು ಎಂದು ಹೇಳಿದ. ಆಗ ಅಲ್ಲಿದ್ದ ಕೆಲಸಗಾರರು ಎಲ್ಲರೂ ಕೂಡ ಬಂದು ಕೇಳಿದರು, ಎಲ್ಲಿ ಉಂಟು ಮಗನೇ, ಎಲ್ಲಿ ಉಂಟು ಹುಲಿ, ಎಲ್ಲಿ ಉಂಟು ಮಗನೇ, ಎಲ್ಲಿ ಉಂಟು ಹುಲಿ ಎಂದು ಅಲ್ಲಿದ್ದ ಕೆಲಸಗಾರರು ಹಾಗೂ ಅವನ ಅಪ್ಪನ ಸಹಾಯಿಗಳೆಲ್ಲ ಬಂದು ಕೇಳಿದರು. ಸ್ವಲ್ಪ ಸಮಯದ ನಂತರ ಅಲ್ಲಿ ಒಂದು ದೊಡ್ಡದಾದಂತಹ ಸಿಂಹ ಬಂತು ಕೇಳಿತು. ಸಿಂಹ ಬಂದು ಅಲ್ಲಿದ್ದಂತಹ ಎಲ್ಲ ಮೃಗಗಳನ್ನು ತಿಂದು ಬಿಟ್ಟಿತು. ಆಗ ಅವನು ಅಪ್ಪನ ಕೂಗಿ ಕಳೆದ, ಅಪ್ಪ, ಸಿಂಹ ಬಂತು, ಸಿಂಹ ಬಂತು ಎಂದು ಹೇಳಿದ. ಆಗ ಅವನನ್ನು ಯಾರು ಮಾಡದೆ ಬರಲೇ ಇಲ್ಲ. ಸ್ವಲ್ಪ ಸಮಯದ ನಂತರ ಅವನ ಅಪ್ಪ ಬಂದಾಗ ಕೇಳಿದ, ಓ ಮಗನೇ, ಎಲ್ಲಿಂಟು ಇಲ್ಲಿದ್ದ ಮೇಕೆಗಳು ಹಾಗೂ ಆಡುಗಳು ಎಂದು ಕೇಳಿದಾಗ ಅವನು ಬೇಸರದಿಂದ ಹೇಳಿದ, ನಾನು ಇಲ್ಲಿ ಮೇಯಿಸುತ್ತಿದ್ದ ಎಲ್ಲ ಆಡು ಮೇಕೆಗಳನ್ನೆಲ್ಲ ಆ ಸಿಂಹ ಕಚ್ಚಿಕೊಂಡು ಹೋಯಿತು ಎಂದು ಇಷ್ಟು ಹೇಳಿ ನನ್ನ ಪುಟ್ಟ ಕತೆಗೆ ವಿರಾಮ. ಅಸ್ಸಲಾಮು ಅಲೈಕುಂ. ಅಸ್ಸಲಾಮು ಅಲೈಕುಂ. ನಾನು ಇಂದು ನಿಮ್ಮ ಮುಂದೆ ಒಂದು ಕಥೆಯನ್ನು ಹೇಳುತ್ತಾನೆ, ನೀವೆಲ್ಲರೂ ಕೇಳಿರುತ್ತಾನೆ. ನಿಮಗೆ ಅಲಿಯವರನ್ನು ಗೊತ್ತಿಲ್ಲವೇ? ಮುತ್ತನಬಿಯವರ ಪ್ರೀತಿಯ ಪುತ್ರಿ ಫಾತಿಮಾಳ ಪ್ರಿಯತಮ ಅಲಿ ಎಂಬ ಹೆಸರು ಕೇಳುವಾಗ ಒಂದು ಹುಲಿಯ ನೆನಪಾಗುತ್ತಿಲ್ಲವೇ? ಅವರ ಬಾಲ್ಯಕಾಲ, ಪೋಪೋ ಪಿಪಿ ಗಾಡಿ ಓಡಿಸುತ್ತಾ ಬರುವ ಸಮಯ, ಕೈಯಲ್ಲಿ ಕಬ್ಬಿಣದೊಂದು ತುಂಡು. ಅಲಿಯವರು ಅಡ್ಡದಾರಿಯಲ್ಲಿ ತಲುಪಿಸಿದಾಗ ಮುಂಭಾಗದಲ್ಲಿ ನಿಂತಿದ್ದೆ ಎಮ್ಮೆಯಂತಹ ದೊಡ್ಡ ಮನುಷ್ಯ, ಭಯಪಡಿಸುವ ಮುಖ, ಎತ್ತಿರಿಸುವ ಶರೀರ, ಅಬ್ದುಲ್ ಬುತ್ತೆ, ಮಕ್ಕಾದ ಪೋಕಿರಿ, ವಿಲ್ಲುಕಾರಿ ಕವೀರ. ಆದರೂ ಅಲಿಯವರು ಭಯಪಡಲಿಲ್ಲ. ಅಲಿಯವರು ತನ್ನ ಪ್ರಾಯವನ್ನು ಮನ್ನಿಸಿ ದಾರಿ ಬಿಟ್ಟು ನಡೆದರು. ಪುತ್ತೂಸ್ ಅಲಿಯವರನ್ನು ತಳ್ಳಿ ಹಾಕಿದನು. ಅಲಿಯವರು ಬಿದ್ದನು. ಕಾಲಿನ ಮಂಡಿ ಒಡೆಯಿತು, ರಕ್ತ ಸುರಿಯಿತು. ಏಕೆ ಕಾಕ, ದಾರಿ ಬಿಟ್ಟು ನಡೆದು ನನ್ನನ್ನು ತಳ್ಳಿ ಹಾಕಿದರು? ತಳ್ಳಿ ಹಾಕಿದರೆ ನೀನು ಏನು ಮಾಡ್ತೀಯೇ? ಪುತ್ತೂಸ್ ಅಲಿಯವರನ್ನು ಹೆದರಿಸಿದನು. ಅಲಿಯವರು ತಿರುಗಿ ನಡೆದನು. ಆ ನಿಮಿಷ ಬುದ್ದೂಸ್ ಅಲಿಯವರನ್ನು ಚೂರಿಯಿಂದ ಇರಿದರು. ಅಲಿಯವರು ತಪ್ಪಿಸಿಕೊಂಡರು. ಪುನಃ ಇರಿದರು. ಕೈಯಲ್ಲಿರುವ ಕಬ್ಬಿಣದಿಂದ ತಡೆದರು. ಬುದ್ದೂಸ್ ಅಲಿಯವರನ್ನು ಕೊಲ್ಲಲು ಮುಂತಾದಾಗ ಅಲಿಯವರು ಹೇಳಿತು, ಅಲ್ಲಾಹು ಅಕ್ಬರ್. ಬುದ್ದೂಸ್ ಒಂದು ಬಲೆಯಲ್ಲಿ ಸಿಲುಕಿದ್ದಾನೆ. ಅಲಿಯವರು ತನ್ನ ಪಾಟಿಗೆ ಹೋದರು. ಬುದ್ದೂಸ್ ಬಲೆಯೊಳಗೆ ಎಂಥ ಪರಿಸ್ಥಿತಿ! ವಿವರ ತಿಳಿದ ಮಕ್ಕಾ ಮುಶ್ರಿಕ್ ನೇತಾರರು ಓಡಿ ಬಂದರು. ಬುದ್ದೂಸಿನ ಪರಿಸ್ಥಿತಿ ಕಂಡವರು ಪರಿಭ್ರಮಿಕೊಂಡರು. ಏಕೆ ಬುದ್ದೂಸ್, ಏಕೆ? ಇದರಿಂದ ನನ್ನನ್ನು ರಕ್ಷಿಸು, ಇಲ್ಲದಿದ್ದರೆ ನಾನು ಈಗ ಸಾಯುತ್ತೇನೆ. ಅವರು ಬುದ್ದೂಸಿನನ್ನು ರಕ್ಷಿಸಲು ಶ್ರಮಿಸಿದಾಗ ನೋವಿನಿಂದ ಬುದ್ದೂಸ್ ಅಲ್ಲಲು ತೊಡಗಿತು. ನೋ ಮಾಫಿ ಫಾಯ್ದಾ. ನೀವು ಅಲಿಯವರನ್ನು ಸಮೀಪಿಸಿ. ಆಗ ಅಲಿಯವರು ಬಂದನು. ಅಲಿಯವರು ಕಂಡ ತಕ್ಷಣ ಬುದ್ದೂಸ್ ಹೇಳಿತು, ಅಲಿ, ಓ ಅಲಿ, ನನ್ನನ್ನು ಇದರಿಂದ ರಕ್ಷಿಸು, ನಾನಿನ್ನು ಯಾರನ್ನು ತೊಂದರೆ ಮಾಡುವುದಿಲ್ಲ. ಆಗ ಅಲಿಯವರು ಹೇಳಿತು, ಅಲ್ಲಾಹು ಅಕ್ಬರ್. ಬುದ್ದೂಸ್ ಕಿರಿಚಿದನು. ಬುದ್ದೂಸಿನ ಬಲೆಯು ಹೋಯಿತು. ಸ್ನೇಹಿತರೆ, ನಾವು ಯಾರನ್ನು ತೊಂದರೆ ಬಾರದು. ನಿಮಗೆ ನನ್ನೇ ಕಥೆಯನ್ನು ಇಷ್ಟವಾಯ್ತಲ್ಲ, ನಾನು ಹೋಗಿ ಬರುತ್ತೇನೆ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು.
ಅಸ್ಸಲಾಮು ಅಲೈಕುಂ. ಮಕ್ಕಳೇ, ನಿಮಗೆ ಕತೆ ಅಂದರೆ ತುಂಬ ಇಷ್ಟವಲ್ಲ, ಅದಕ್ಕೆ ನಾನು ನಿಮ್ಮ ಮುಂದೆ ಒಂದು ಚಿಕ್ಕ ಕಥೆಯನ್ನು ಹೇಳುತ್ತೇನೆ. ನನ್ನ ಕತೆ ಹೆಸರು ಅಹಂಕಾರದ ಸಿಂಹ. ಒಂದು ದಿವಸ ಒಂದು ನಿಶಬ್ದವಾದ ಕಾಡಿನಲ್ಲಿ 4 ಬೇಟೆಗಾರರು ಹೋಗುತ್ತಾ ಇರ್ತಾರೆ. ಅವರ ಎದುರೇ ಅಲ್ಲಿಗೆ ಒಂದು ದೊಡ್ಡ ಆನೆ ಬರ್ತದೆ. ಆನೆಯನ್ನು ಕಂಡು ಅವರು ಆನೆಯನ್ನು ಓಡಿಸಲಿಕ್ಕೆ ಶುರು ಮಾಡುತ್ತಾರೆ. ಆನೆ ಅವರನ್ನು ಕಂಡು ತುಂಬ ದೂರಕ್ಕೆ ಓಡ್ತಾ ಇರುವಾಗ ಅವರ ಮುಂದೆ ಒಂದು ಸಿಂಹ ಬಂದು ಗರ್ಜಿಸುತ್ತದೆ. ಆಗ ಬೇಟೆಗಾರರು ಹೆದರಿ ಓಡುತ್ತಾರೆ. ಆಗ ಆನೆ ಹೇಳುತ್ತದೆ, ನಿನ್ನ ಋಣವನ್ನು ನಾನು ಹೇಗಾದರೂ ತೀರಿಸಲಿಕ್ಕೆ ಹೋಗುತ್ತೇನೆ ಸಿಂಹ. ಆಗ ಸಿಂಹ ಅಹಂಕಾರದಿಂದ ಹೇಳುತ್ತಾರೆ, ನಾನು ಈ ಕಾಡಿನ ರಾಜ, ನನ್ನನ್ನು ನೀನೇನು ಮಾಡಬೇಕಂತ ಇಲ್ಲ. ಆಗ ಆನೆ ಬೇಸರದಿಂದ ಹೋಗುತ್ತದೆ. ಮತ್ತೊಂದು ದಿವಸ ಸಿಂಹ ದಾಹದಿಂದ ಒದ್ದಾಡುತ್ತಿರುವಾಗ ಅಲ್ಲಿಗೆ ಆನೆ ಬರುತ್ತದೆ. ಆನೆ ಅವನನ್ನು ಸಹಾಯ ಮಾಡದೆ ಸೀದಾ ಹೋಗುತ್ತದೆ. ಅಲ್ಲಿ ಒಂದು ಬಾಳೆಹಣ್ಣನ್ನು ಕಾಣುತ್ತದೆ. ಆನೆ ಬಾಳೆಹಣ್ಣು ತಿನ್ನುತ್ತಾ ಇರುವಾಗ ಸಿಂಹ ದಾಹದಿಂದ ಒಂದು ಕೊಳಕ್ಕೆ ಲಾಯಿಸುತ್ತದೆ. ಆ ಕೊಳದಲ್ಲಿ ಸಿಂಹ ನೀರು ಕುಡಿದು ಈಜಲಾಗದೆ ಆ ಕೊಳೆಯಲ್ಲಿ ಸಿಂಹ ಬಾಕಿಯಾಗಿ ಬಿಡುತ್ತದೆ. ಅದು ಕಾಪಾಡಿ ಕಾಪಾಡಿ ಅಂತ ಜೋರು ಕೂಗುತ್ತದೆ. ಅಲ್ಲಿಗೆ ಆನೆ ಬಂದು ಆನೆಯ ಸೊಂಡಿಲನ್ನು ಹಾಕುತ್ತದೆ. ಆನೆಯ ಸೊಂಡಿಲನ್ನು ಹಾಕಿ ಸಿಂಹವನ್ನು ಮೇಲೆಗೆ ತೇಲುತ್ತದೆ. ಅಹಂಕಾರ ಬೇಡ ಸಿಂಹ, ಯಾವತ್ತಿದ್ದರೂ ನಾವೆಲ್ಲ ಒಂದೇ ಎಂದು ಹೇಳುತ್ತದೆ. ಇಷ್ಟೇ ಹೇಳಿ ನನ್ನ ಚಿಕ್ಕ ಕಥೆಗೆ ವಿರಾಮ. ಅಸ್ಸಲಾಮು ಅಲೈಕುಂ. ಅಸ್ಸಲಾಮು ಅಲೈಕುಂ. ಮಕ್ಕಳೇ, ನಿಮಗೆ ಕಥೆ ಎಂದರೆ ಇಷ್ಟವಲ್ವಾ? ಇಂದು ನಿಮ್ಮ ಮುಂದೆ ನಾನು ಒಂದು ಚಿಕ್ಕ ಕಥೆಯನ್ನು ಹೇಳಲು ಬಯಸುತ್ತೇನೆ. ಒಂದಾನೊಂದು ಊರಿನಲ್ಲಿ ರಾಮು ಎಂಬ ಹುಡುಗನು ವಾಸಿಸುತ್ತಿರುತ್ತಾನೆ. ಒಂದು ದಿವಸ ಅವನು ಗೆಳೆಯರೊಂದಿಗೆ ಕ್ರಿಕೆಟ್ ಆಡಲು ಹೋಗುತ್ತಾನೆ. ಅಲ್ಲಿ ಒಬ್ಬ ಬಾಲನ್ನು ಎಸೆಯುತ್ತಾನೆ. ಇದನ್ನು ನೋಡಿದ ಒಬ್ಬ ಬ್ಯಾಟ್ಸ್ಮನ್ ಕುರ್ರನೆ ಅದನ್ನು ಹೊಡೆದು ಬಿಡುತ್ತಾನೆ. ಅದು ನೇರವಾಗಿ ಒಂದು ಹಳೆಯ ಭಯಂಕರವಾದ ಮನೆಯ ಕಡೆಗೆ ಹೋಗುತ್ತದೆ. ಇದನ್ನು ನೋಡಿದ ಹೆದರಿದ ಗೆಳೆಯರೆಲ್ಲ ರಾಮುವನ್ನು ಮೋಸ ಮಾಡಿ ಅಲ್ಲಿಗೆ ಹೋಗಲು ಹೇಳುತ್ತಾರೆ. ಇದನ್ನು ಕೇಳಿದ ರಾಮು ಒಪ್ಪಿಕೊಂಡು ಅಲ್ಲಿಗೆ ಮೆಲ್ಲನೆ ಹೋಗಿ ಮನೆಯ ಗೇಟನ್ನು ತೆಗೆದು ಹೆದರಿ ಮನೆಯ ಬಾಗಿಲ ಹತ್ತಿರ ಹೋಗುತ್ತಾನೆ. ನಡುಗುವ ಕೈಗಳಿಂದ ಬಾಗಿಲನ್ನು ತೆಗೆಯುತ್ತಾನೆ. ಕತ್ತಲು ಹಾಗೂ ಹಳೆ ವಸ್ತುಗಳು ತುಂಬಿದ ಮನೆಯಲ್ಲಿ ಏನೂ ಕಾಣಲು ಸಾಧಿಸುವುದಿಲ್ಲ. ಕಷ್ಟಪಟ್ಟು ಮನೆಯ ಕೆಳಗಡೆ ಇಡೀ ಹುಡುಗುತ್ತಾನೆ. ಕೆಳಗೆ ಸಿಗದ ಕಾರಣ ತುಂಡಾದ ಮೆಟ್ಟಿಲುಗಳಿಂದ ಮೇಲೆಗೆ ಹತ್ತಲು ಪ್ರಾರಂಭಿಸುತ್ತಾನೆ. ಎತ್ತಿದ ಕೂಡಲೇ ಹಿಂದೆಯಿಂದ ಯಾರೋ ಕರೆದಂತೆ ಆಗುತ್ತದೆ. ಹೆದರಿದ ರಾಮು ಹಿಂದೆ ತಿರುಗಿ ನೋಡಿದಾಗ ಯಾರೂ ಇರಲಿಲ್ಲ. ಇದನ್ನು ಗಮನಿಸಿದ ರಾಮು ವಾಲನ್ನು ಹುಡುಕುತ್ತಾ ಹೋಗುವಾಗ ಕೊನೆಗೆ ಒಂದು ಮೂಲೆಯಲ್ಲಿ ಬಾಲ್ ಸಿಕ್ಕೇ ಬಿಡುತ್ತದೆ. ಖುಷಿಯಿಂದ ಇದನ್ನು ತೆಗೆದು ಓಡಿಕೊಂಡು ಮೆಟ್ಟಿಲಿನಲ್ಲಿ ಹೋಗುವಾಗ ಕಾಲ್ ಜಾರಿ ಬೀಳುತ್ತಾನೆ. ಮೇಲೆ ಎದ್ದೆ ನೋಡುವಾಗ ಅಲ್ಲಿ ಒಂದು ವಿಚಿತ್ರವಾದ ರೂಪವನ್ನು ಕಾಣುತ್ತಾನೆ. ಮೆಲ್ಲನೆ ಹೆದರಿ ಅದನ್ನು ಹಿಡಿದಾಗ ಅದು ಒಂದು ಕನ್ನಡಿಯಾಗಿರುತ್ತದೆ. ಕೆಳಗೆ ನೋಡಿದಾಗ ಅವನೊಂದು ಪಾಯಿಂಟಿಗೆ ಬಿದ್ದಿರುತ್ತಾನೆ. ಕತ್ತಲಲ್ಲಿ ಮುಳುಗಿದ ಮನೆಯಲ್ಲಿ ಅವನಿಗೆ ದಾರಿಯೇ ಸಿಗುವುದಿಲ್ಲ. ಮತ್ತೊಂದು ಕಡೆ ಊರಿನ ಎಲ್ಲರೂ ಮನೆಯ ಸುತ್ತಲೂ ಬಂದು ಕೂಡಿರುತ್ತಾರೆ. ಹೆದರಿ ಯಾರೂ ಮನೆಯ ಒಳಗಡೆ ಹೋಗಲು ತಯಾರಾಗುವುದಿಲ್ಲ. ಕೊನೆಗೆ ಒಬ್ಬ ಪೊಲೀಸನು ಹೋಗಲು ತಯಾರಾಗುತ್ತಾನೆ. ಹೆದರಿ ಮನೆಯ ಬಾಗಿಲ ಹತ್ತಿರ ಹೋಗುತ್ತಾನೆ. ಮನೆಯ ಬಾಗಿಲನ್ನು ತೆಗೆಯುತ್ತಾನೆ.
ಅಲ್ಲಿ ಒಂದು ವಿಚಿತ್ರವಾದ ಬಿಳಿ ರೂಪವನ್ನು ಕಾಣುತ್ತಾನೆ. ತಕ್ಷಣ ಬಾಗಿಲನ್ನು ಹಾಕಿ ಓಡಿಕೊಂಡು ಬರುತ್ತಾನೆ. ಇದನ್ನು ನೋಡಿದ ರಾಮು ಜೋರಾಗಿ ಅಳಲು ಪ್ರಾರಂಭಿಸುತ್ತಾನೆ. ಅಮ್ಮ 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 ಅಮ್ಮ. ಇದನ್ನು ಕೇಳಿದ ತನ್ನ ತಾಯಿ ರಾಮು ಅಂತ ಗೊತ್ತಾಗಿ ಮೆಲ್ಲನೆ ಬರುತ್ತಾಳೆ. ರಾಮುವನ್ನು ಹಿಡಿದು ರಕ್ಷಿಸಿಕೊಂಡು ಹೊರಗೆ ಬರುತ್ತಾನೆ. ಇದಕ್ಕೆ ಹೇಳುವುದು ಅಮ್ಮದ ಪ್ರೀತಿಗೆ ಕೊನೆ ಇಲ್ಲ. ಎಲ್ಲರೂ ಮನೆ ಊರಿನ ಕಡೆ ಹೋಗುತ್ತಾರೆ. ಎಲ್ಲರೂ ಹೋದ ಕಡೆ ಅಂತೆ ನಾನು ಈ ಕಥೆಯನ್ನು ಮುಗಿಸಿಕೊಂಡು ಹೋಗಲು ಉದ್ದೇಶಿಸುತ್ತೇನೆ. ಅಸ್ಸಲಾಮು ಅಲೈಕುಂ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ವಬರಕಾತು. ಗೆಳೆಯರೇ, ಕಥೆ ಕೇಳಲು ಇಷ್ಟವೇ? ಹಾಗಾದರೆ ನಾನು ನಿಮಗೊಂದು ಪುಟ್ಟ ಕಥೆಯನ್ನು ಹೇಳುತ್ತೇನೆ, ಗಮನವಿಟ್ಟು ಕೇಳಿರಿ. ಒಂದು ದಿವಸ ಸಮೀರ್ ಎಂಬ ದೊಡ್ಡ ಹುಡುಗ ಕಾಲೇಜೆಲ್ಲ ಮುಗಿಸಿ ಡಿಗ್ರಿಯೆಲ್ಲ ಮುಗಿಸಿ ಅವನು ಮನೆಗೆ ಬರುತ್ತಾನೆ. ಮನೆಗೆ ಒಂದು 3-4 ದಿವಸಗಳ ನಂತರ ಅವನಿಗೆ ಏನೋ ಮನೆಯಲ್ಲಿ ಯಾವಾಗಲೂ ನೋಡುವಾಗ ಮಕ್ಕಳು ಅಮ್ಮ ಎಲ್ಲ ಎದ್ದು ಅಳುತ್ತಿದ್ದಾರೆ. ಇವನಿಗೆ ನೋಡಿ ಬೇಸರವಾಯಿತು. ಇವನೇನು ಮಾಡಿದೆ ಅಂದರೆ ನಾಳೆ ಬೆಂಗಳೂರಿಗೆ ಹೋಗಲು ಒಂದು ಪ್ಲ್ಯಾನ್ ಮಾಡ್ತಾನೆ. ಅವನು ಮರುದಿವಸ ಬೆಂಗಳೂರಿಗೆ ಬ್ಯಾಗೆಲ್ಲ ಹಾಕ್ಕೊಂಡು ಟಿಕೆಟ್ ಮಾಡಿ ಲಾಸ್ಟ್ ಸೀಟನ್ನು ಬುಕ್ ಮಾಡ್ತಾನೆ. ಹಾಗೆ ಬಸ್ಸಿಗೆ ಹಿಂಗೆ ಹೋಗಿ 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 ಬಸ್ಸಿಗೆ ಹತ್ತುತ್ತಾನೆ. ಬಸ್ಸಿನೊಳಗಡೆ ಕಂಡಕ್ಟರ್ ಹೇಳುತ್ತಾನೆ, ನಿಮ್ಮ ಜಾಗ ಲಾಸ್ಟ್ ಸೀಟಲ್ಲಿ ಅಂತ. ಆಗ ಸಮೀರ್ ಹೇಳುತ್ತಾನೆ, ಧನ್ಯವಾದಗಳು ಅಂತ ಹೇಳಿ ಹೋಗಿ ಲಾಸ್ಟ್ ಸೀಟಲ್ಲಿ ಕೂತ್ಕೊಳ್ತಾನೆ. ಬಸ್ಸು ಹೋಗುತ್ತದೆ, ಸ್ಪೀಡಲ್ಲಿ ಹೋಗುತ್ತದೆ, ತುಂಬ ಸ್ಪೀಡಲ್ಲಿ ಹೋಗುತ್ತದೆ. ಬಸ್ ಹೋಗುತ್ತಿರುವಾಗ ಒಮ್ಮೆಲೆ ಬಸ್ ನಿಲ್ಲುತ್ತದೆ. ಆಗ ಸಮೀರ್ ಎಚ್ಚರಿಕೆಯಿಂದ ಹೇಳುತ್ತಾನೆ. ನೋಡುವಾಗ ಒಂದು ಬಿಳಿ ಚೂಡಿದಾರ್ ಹಾಕಿದ ಒಂದು ಹುಡುಗಿ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದಳು. ಆಕೆಯ ಮುಖವು ಸ್ಪಷ್ಟವಲ್ಲ, ಕೂದಲಿಂದ ಮುಚ್ಚಿಕೊಂಡಿದ್ದವು. ಆಕೆಯ ಕಣ್ಣುಗಳು ಕೆಂಪಾಗಿ ಹೊಳೆಯುತ್ತಿದ್ದವು. ಆಕೆಗೆ ಕಾಲುಗಳಿಲ್ಲ, ಗಾಳಿಯಲ್ಲಿ ತೇಲುತ್ತಾ ನಿಂತಿದ್ದಳು. ಆಕೆ ನಿಧಾನವಾಗಿ ಬಸ್ಸಿನೊಳಗಡೆ ಬಸ್ಸಿನೊಳಗಡೆ ಬಂದು ಲಾಸ್ಟ್ ಸೀಟ್ ಹತ್ರ ಹೋಗಿ ಸಮೀರ್ನ ಹತ್ರ ಹೋಗಿ ಕೂರುತ್ತಾಳೆ. ಸಮೀರ್ಗೆ ಅವಳನ್ನು ನೋಡಿ ತುಂಬ ಹೆದರಿಕೆ ಆಗುತ್ತದೆ. ಸಮೀರ್ ಹೆದರಿಕೆಯಿಂದ ಅಲ್ಲೇ ಕೂತು ಅರಳಿಗೆ ಶುರು ಮಾಡುತ್ತಾನೆ. ಇದು ಮೊದಲನೇ ಪ್ರಯಾಣವಾದ ಕಾರಣ ಅವನಿಗೆ ರಾತ್ರಿ ನಿದ್ದೆಯೂ ಬರಲಿಲ್ಲ. ಅವನು ಅಲ್ಲೇ ನಿಂತು ಆ ಸ್ತ್ರೀಯನ್ನು ನೋಡಿ ಹೆದರುತ್ತಾ ಇದ್ದ. ಆ ಒಂದು ಸಮಯದಲ್ಲಿ ಆ ಸ್ತ್ರೀ ಹಿಂಗೆ ಸಮೀರನ ಕಡೆಗೆ ಹೋಗುತ್ತಾಳೆ ಮತ್ತು ಹೇಳುತ್ತಾಳೆ, ನೀ ಬ್ಯಾಂಗಳೂರಿಗೆ ಮೊದಲ ಬಾರಿ ಅಲ್ಲವೇ ಹೋಗುವುದು? ಆವಾಗ ಸಮೀರ್ ಹೇಳುತ್ತಾನೆ, ಹೌದು. ಮತ್ತು ಸಮೀರ್ ಕೇಳುತ್ತಾನೆ, ನೀ ಯಾರು ಅಂತ ಕೇಳಿದಾಗ ಆ ಸ್ತ್ರೀ ತಕ್ಷಣಕ್ಕೆ ಮುಖವನ್ನು ಎತ್ತರಿಸುತ್ತಾಳೆ ಮತ್ತು ಹೇಳುತ್ತಾಳೆ, ನನಗೆ ಹೆಸರಿಲ್ಲ ಅಂತ ಹೇಳಿದಾಗ ಸಮೀರ್ ಅಲ್ಲಿಯೇ ಭಯದಿಂದ ಕರೆಯುತ್ತಾ ಅಲ್ಲಿ ಸಮೀರ್ ಹಿಂಗೆ ಕೂಡುತ್ತಾನೆ. ಆಗ ಸ್ತ್ರೀ ತನ್ನ ಉದ್ದವಾದ ಬೆರಳುಗಳಿಂದ ಸಮೀರ್ನ ಹತ್ತಿರ ಬರುತ್ತಾಳೆ ಅಂತ ಮಾಡಿ ಬರುತ್ತಾಳೆ. ಸಮೀರ್ ಹೆದರಿಕೊಳ್ಳುತ್ತಾನೆ. ಸಮೀರಿನ ಹೆದರಿಕೆ ಕಂಡು ಆ ಸ್ತ್ರೀ ಇನ್ನೂ ಹೆದರಿಕೆ ಮಾಡಲು ಶುರು ಮಾಡುತ್ತಾಳೆ. ನಾನು ಇಲ್ಲಿಗೆ ಕೊಂದಾಕುತ್ತೇನೆ ಅಂತ ಹೇಳಿದಾಗ ಸಮೀರ್ ಎಚ್ಚರಿಕೆಯಿಂದ ಅಲ್ಲೇ ಕೂರುತ್ತಾನೆ. ಅಲ್ಲಿಗೆ ಶುರು ಮಾಡ್ತಾನೆ, ಅಮ್ಮ ಅಮ್ಮ ನನ್ನ ಕಾಪಾಡಿ ಅಮ್ಮ ಅಮ್ಮ ಅಮ್ಮ. ಆಗ ಯಾವಾಗಲೂ ಯಾರೊಬ್ಬರು ಬಂದು, ಲೇ ದಡ್ಡ ನನ್ನ ಮಗ ಎದರಲ್ಲೇ ಏನು ಮಾಡ್ತಿದ್ದಲ್ಲೇ ಅಂತ ಕೇಳುವಾಗ ನೋಡುವಾಗ ಅದು ಅವನ ಕನಸಾಗಿತ್ತು. ಅವನು ಈ ವಿಷಯವೆಲ್ಲ ತನ್ನ ಅಮ್ಮನ ಹತ್ರ ಹೇಳುತ್ತಾನೆ. ಅಮ್ಮ, ನನಗೆ ರಾತ್ರಿ ಮಲಗುತ್ತಿರುವಾಗ ನನಗೆ ಇಂಥ ಕನಸು ಕಂಡು. ಆಗ ಅಮ್ಮ ಹೇಳುತ್ತಾಳೆ, ನಾನು ನಿನಗೆ ಅವತ್ತೇ ಹೇಳಿಲ್ಲವೇ, ನೀ ಮಲಗುವಾಗ ಆಯತ್ತುಲ್ ಕುರ್ಸಿ ಓದಿ ಮಲಗಬೇಕು. ಅದಕ್ಕೆ ಹೇಳುವುದು, ಅಮ್ಮನ ಮಾತು ಯಾವಾಗಲೂ ಗಮನವಿಟ್ಟು ಕೇಳಬೇಕು. ಇದಕ್ಕೆ ಸಮೀರ್ ಹೇಳುತ್ತಾನೆ, ಧನ್ಯವಾದ ಅಮ್ಮ, ಅಲ್ಲ ನಿಮಗೆ ಆಯಸ್ಸು ನೀಡಿದರಲ್ಲಿ ಅಂತ ಹೇಳುತ್ತಾ ಸಮೀರ್ ಅಲ್ಲಿಯೇ ಕೂರುತ್ತಾನೆ. ಮತ್ತು
ಸಮೀರ್ ತನ್ನ ಅಪ್ಪ ಬಂದಾಗ ನಮಾಜಿಗೆ ಹೋಗಿ ನಮಾಜಿನ ನಂತರ ಈ ಕಥೆಯನ್ನು ತನ್ನ ಅಪ್ಪನ ಹತ್ರ ಹೇಳುತ್ತಾನೆ. ಆಗ ಅಪ್ಪ ಹೇಳುತ್ತಾರೆ, ನೀನು ನಿನ್ನ ಅಮ್ಮ ಹೇಳಿದ್ದರ ಮಾಡಬೇಕು. ಈ ಕಥೆಯ ಮೌಲ್ಯವೇನೆಂದರೆ ಅಮ್ಮನ ಮಾತು ಯಾವಾಗಲೂ ಗಮನವಿಟ್ಟು ಕೇಳಬೇಕು. ಯಾರಾದರೂ ಅಮ್ಮ ಹೇಳಿದ ಉಲ್ಟ ಮಾತನ್ನು ಮಾಡಿದರೆ ಅವನಿಗೆ ಏನಾದರೂ ಶಿಕ್ಷೆ ಇರುತ್ತದೆ. ಮತ್ತು ಮತ್ತೊಂದು ಮೌಲ್ಯವೇನೆಂದರೆ ಆಯತುಲ್ ಕುರ್ಸಿಯನ್ನು ಯಾವಾಗಲೂ ಮಲಗುವಾಗ ಹೇಳಿ ಮಲಗಬೇಕು. ನಿಮಗೆ ನನ್ನ ಕಥೆ ಇಷ್ಟವಾಯ್ತಂದರೆ ನಾನು ಅದಕ್ಕೆ ನನ್ನ ಕಥೆಯನ್ನು ನಿಲ್ಲಿಸುತ್ತೇನೆ. ವಾಖಿರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸಲಾಮು ಅಲೈಕುಂ. ಮಕ್ಕಳೇ, ನಿಮಗೆಲ್ಲರಿಗೂ ಕತೆ ಎಂದರೆ ಇಷ್ಟವಲ್ಲ, ಅದಕ್ಕೆ ನಾನು ನಿಮ್ಮ ಮುಂದೆ ಒಂದು ಚಿಕ್ಕ ಕಥೆಯನ್ನು ತಂದಿದ್ದೇನೆ. ನನ್ನ ಕಥೆಯ ಹೆಸರು ದೆವ್ವದ ಮನೆ. ಅದಕ್ಕಾಗಿ ಒಂದು ದಿವಸ ಒಂದಾನೊಂದು ಕಾಡಿನಲ್ಲಿ ಒಂದು ಬಿಳಿ ಮನೆ ಇತ್ತು. ಮತ್ತೆ ಅದರ ಸ್ವಲ್ಪ ಆಚೆ ಹೋದರೆ ಮತ್ತೊಂದು ದೊಡ್ಡ ಮನೆಯೂ ಇತ್ತು. ಆ ಮನೆಯಲ್ಲಿದ್ದ ಒಬ್ಬ ಯುವಕ, ಅವನ ಹೆಸರು ರಾಮ, ಹಾಗೂ ಅವನ ಸಹೋದರ ಭೀಮ. ಅವರಿಬ್ಬರು ಕೂಡ ಅಲ್ಲಿಂದ ಆಟವಾಡಿ ಆ ಕಾಡಿನ ಒಳಗೆ ಹೋಗುತ್ತಾರೆ. ಮತ್ತೆ ಅಲ್ಲಿ ಒಂದು ಬಿಳಿ ಮಲೆಯನ್ನು ಕಾಣುತ್ತಾರೆ. ಅದನ್ನು ನೋಡಿ ಇಬ್ಬರಿಗೂ ಹೆದರಿಕೆ ಆಗಲು ತೊಡಗುತ್ತದೆ. ಮತ್ತೆ ಅವರು ರಾಮನ ಕಾಲಿನಿಂದ ಆ ಒಂದು ಬಾಲ್ ಆ ಮನೆಯ ಒಳಗೆ ಹೋಗುತ್ತದೆ. ಆವಾಗ ಭೀಮ ಹೇಳುತ್ತಾನೆ, ಓ ರಾಮ, ನೀನಲ್ಲ ಬಾಲನ್ನು ಒಳಗೆ ಹಾಕೋದು, ಅದಕ್ಕಾಗಿ ನೀನೇ ಹೋಗಿ ಆ ಬಾಲನ್ನು ತೆಗೆದುಕೊಂಡು ಬಾ ಅಂದ. ಆವಾಗ ರಾಮ ಹೇಳುತ್ತಾನೆ, ಆಯಿತು ಅಂತ ಮತ್ತೊಮ್ಮೆ ಹೇಳುತ್ತಾನೆ, ನನಗೆ ಭಯ ಆಗುತ್ತಿದೆ, ಏಕೆಂದರೆ ಇಲ್ಲಿನ ಜನಗಳು ಹೇಳುತ್ತಾರೆ ಅದು ದೆವ್ವದ ಮನೆ ಎಂದು. ಮತ್ತೆ ಅವನ ಸಹೋದರನ್ನು ಭೀಮನನ್ನು ಕರೆದುಕೊಂಡು ಆ ಒಂದು ಮನೆಯ ಒಳಗೆ ಹೋಗುತ್ತಾರೆ. ಮತ್ತೆ ಆ ಮನೆಯ ಆ ಸಿಡಿಲುಗಳ ಬಡಿದು ಮಳೆಯು ಬರಲು ಶುರುವಾಗುತ್ತದೆ. ಮನೆಯ ಒಳಗೆ ಹೋಗಿದಾಗ ಒಂದು ಗಾಳಿ ಬೀಸುತ್ತದೆ. ಅದನ್ನು ಕೇಳಿ ಇಬ್ಬರಿಗೂ ಹೆದರಿಕೆ ಆಗುತ್ತದೆ. ಮತ್ತೆ ತೋಳಗಳ ಶಬ್ದ, ಅದನ್ನು ಕೇಳಿ ಕೂಡ ಇಬ್ಬರಿಗೂ ಹೆದರಿಕೆ ಆಗಲು ತೊಡಗುತ್ತದೆ. ಮತ್ತೆ ಇಬ್ಬರು ಮೆಲ್ಲನೆ ಆ ಮನೆಗೆ ಹೋಗುತ್ತಾರೆ. ಮತ್ತೆ ಅಲ್ಲಿ ನೋಡುವಾಗ ಯಾರೋ ಒಬ್ಬರು ನಿಂತಾಗಿ ಕಾಣುತ್ತದೆ. ಅದು ಯಾರು ಅಂತ ನೋಡಿದಾಗ, ಯಾ ಅಲ್ಲಾಹ್, ಅವರಿಬ್ಬರು ಕೂಡ ಅಲ್ಲೇ ಬಿದ್ದು ಬಿಡುತ್ತಾರೆ. ಮತ್ತೆ ಅಲ್ಲಿಂದ ರಾಮ ಭೀಮನ ಹತ್ರ ಹೇಳುತ್ತಾನೆ, ಓ ರಾಮ, ನೀನು ಯಾಕೆ ನನ್ನನ್ನು ಕರೆದುಕೊಂಡಿದ್ದೀಯಾ? ಏಕೆಂದರೆ ಇಲ್ಲಿ ಏನೋ ವಿಚಿತ್ರವಾದ ಒಂದು ವಸ್ತು ಇದೆ, ಅದಕ್ಕಾಗಿ ನನ್ನನ್ನೇ ಯಾಕೆ ನೀನು ಕರೆದುಕೊಂಡಿದ್ದೀಯಾ ಎಂದು ಹೇಳುವಾಗ ಭೀಮ ಹೇಳುತ್ತಾನೆ, ನಾನು ಕೂಡ ಇದರಲ್ಲಿ ಭಾಗವಹಿಸಿದ ಒಬ್ಬನು ಅಂತ. ಇದನ್ನು ಕೇಳಿ ರಾಮನಿಗೆ ತುಂಬ ಬೇಸರವಾಗುತ್ತದೆ. ಮತ್ತೆ ಅಲ್ಲಿಂದ ಆ ಬಾಲನ್ನು ರಾಮ ತೆಗೆಯುತ್ತಾನೆ. ಮತ್ತೆ ಸ್ವಲ್ಪ ಆಚೆ ಹೋಗಿರುವಾಗ ಅಲ್ಲಿದ್ದ ಮೆಟ್ಟಿಲನ್ನು ಹತ್ತುವಾಗ ಆಚೆಯಿಂದ ರಕ್ತದ ಕಾಲು ಮೇಲೆಗೆ ಏರುವುದನ್ನು ಅವನು ನೋಡುತ್ತಾನೆ. ಇದನ್ನು ನೋಡಿ ರಾಮನಿಗೆ ತುಂಬ ಹೆದರಿಕೆ ಆಗುತ್ತದೆ. ಮತ್ತೆ ಅದರ ಜೊತೆಗೆ ಹೀಗೆ ನಡೆಯುತ್ತಾನೆ. ಅದನ್ನು ನೋಡಿ ಭೀಮನೆಗಳಿಸುತ್ತಾನೆ. ಇದನ್ನು ಕೇಳಿ ಇಬ್ಬರು ಕೂಡ ತುಂಬ ಭಯಪಡುತ್ತಾರೆ. ಮತ್ತೆ ಸ್ವಲ್ಪ ಮೇಲೆ ಹೋಗುವಾಗ ಅಲ್ಲಿಂದ ಒಂದು ಹುಡುಗಿ ಕೇಳುತ್ತಾಳೆ, ಏ ರಾಮ, ನೀನು ಯಾಕೆ ಬಂದಿದ್ದೀಯಾ? ಏ ರಾಮ, ನೀನು ಯಾಕೆ ಬಂದಿದ್ದೀಯ ಎಂದು ಕೇಳುವಾಗ ರಾಮವು ಅಳತೊಡಗುತ್ತಾನೆ. ಮತ್ತೆ ಆ ಒಂದು ಭೀಮನು ಕೂಡ ನಗಲು ಸುಡುವಾನೆ. ಆ ಸ್ತ್ರೀಯು ಕೂಡ ರಾಮನ ತಿರುಗಿ ಬರುತ್ತಾನೆ. ಆ ರಾಮ ಹೆದರಿ ಬ್ಯಾಕ್ ಹೋಗುವಾಗ ಅಲ್ಲಿಗೆ ಆ ಸ್ತ್ರೀಯು ಬಂದು ಆ ರಾಮನ ಕುತ್ತಿಗೆಯನ್ನು ಹಿಡಿಯುತ್ತಾಳೆ. ರಾಮನ ಇದು ಎಲ್ಲ ನಿಂತು ಹೋಯಿತು. ಹಾಗೆ ರಾಮ ಅಲ್ಲೇ ಸತ್ತು ಹೋಗುತ್ತಾನೆ. ಭೀಮ ಕೂಡ ಅಲ್ಲೇ ಸಾಯುವ ಕ್ಷಣದಲ್ಲಿ ಆ ಸ್ತ್ರೀ ಹೇಳುತ್ತಾಳೆ, ನೀನು ಯಾಕೆ ಇಲ್ಲಿ ಬಂದಿದ್ದೀಯಾ? ಆವಾಗ ಇದನ್ನು ಕೇಳಿ ಆ ಭೀಮ ಹೇಳುತ್ತಾನೆ, ನಾನು ನಿನ್ನ ಜೊತೆಗೆ ಇರಲು ಬಂದಿದ್ದೇನೆ ಎಂದು ಹೇಳುವ, ನನ್ನ ಜೊತೆ ಒಬ್ಬರು ಇಲ್ಲ ಎಂದು ಅವನನ್ನು ಕೂಡ ಸಾಯಿಸುತ್ತಾನೆ. ಇಷ್ಟು ಹೇಳಿ ನನ್ನ ಕಥೆಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.